ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಏನಂದ್ರೆ 2002 ಲಿಸ್ಟ್ ಅನ್ನ ಹೇಗ್ ಡೌನ್ಲೋಡ್ ಮಾಡೋದು. ಇನ್ನು ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲ ಈ ವಿಡಿಯೋನ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ನೀವೇನ್ ಓಪನ್ ಮಾಡ್ಬೇಕಂದ್ರೆ 2002 ವೋಟರ್ ಲಿಸ್ಟ್ ಕರ್ನಾಟಕ ಅಂತ ಓಪನ್ ಮಾಡಿ. ಇಲ್ಲಿ ಕೆಳಗೆ ಬಂದ್ಬಿಟ್ಟು ಸಿಇಒ ಕರ್ನಾಟಕ ಅಂತ ಆಪ್ಷನ್ ಸಿಗುತ್ತೆ ನಿಮ್ಗೆ. ಅದನ್ನ ಸೆಕೆಂಡ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ನಂತರ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಮುಖ್ಯ ಚುನಾವಣಾ ಅಧಿಕಾರಿ ಡೆಸ್ಕ್ಟಾಪ್ ಸೈಟ್ ಓಪನ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೆಳಗಡೆ ಸ್ಕ್ರೋಲ್ ಮಾಡುತ್ತಾ ಹೋಗಿ. ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ ನೋಡಿ, ಬ್ಲ್ಯಾಕ್ ಕಲರ್ ಅಲ್ಲಿ ನಮ್ದು ಆರೆಂಜ್ ಎಲ್ಲೋ ಗ್ರೀನ್ ಅದು ಕಲರ್ ಇದೆಯಲ್ಲ, ಅದೇ ಎಲೆಕ್ಟ್ರಿಕಲ್ ಕಮಿಷನ್ ಆಫ್ ಇಂಡಿಯಾ. ಸೊ ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ನಂತರ ನಮ್ಗೆ ಇಲ್ಲೇನಾಗುತ್ತೆ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಸುಮಾರು ಆಪ್ಷನ್ಸ್ ಇದೆ. ನಾವ್ ಇದ್ರಲ್ಲಿ ಏನ್ ಸರ್ಚ್ ಮಾಡ್ಬೇಕಂದ್ರೆ ಬ್ಲೂ ಕಲರ್ ಅಲ್ಲಿ ಇದೆ ನೋಡಿ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಪಪ್ ಓಪನ್ ಆಗುತ್ತೆ. ಓಕೆ ಕೊಡಿ. ನಂತರ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನಿದೆ, ಸರ್ಚ್ ಬೈ ಎಲೆಕ್ಟ್ರಿಕಲ್ ಡೀಟೇಲ್, ಸರ್ಚ್ ಇನ್ ಯುವರ್ ಲಾಸ್ಟ್ ರೋಲ್, SIR ರೋಲ್ ಅಂತ ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ನೀವೆಲ್ಲ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಸ್ಟೇಟ್, ಡಿಸ್ಟ್ರಿಕ್ಟ್, ಪೋಲಿಂಗ್ ಸ್ಟೇಷನ್ ನೇಮ್, ಓಕೆ, ಪಾರ್ಟ್, ಸೀರಿಯಲ್ ನಂಬರ್ ಎಲ್ಲವನ್ನು ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಇಲ್ಲೇನ್ ಮಾಡ್ತಿದ್ದೀನಿ, ನಿಮ್ ಕಡೆ ಯಾವ್ದು ಡೀಟೇಲ್ಸ್ ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ಬೇಕು. ಸರ್ಚ್ ಇನ್ ಲಾಸ್ಟ್ SIR ರೋಲ್ ಹೋಗ್ಬೇಕು. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಕರ್ನಾಟಕ ಅಂತ ನೀವು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ, ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ, ವಿವ್ ಅಂತ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಎಲೆಕ್ಟ್ರಲ್ ರೋಲ್ಸ್ 2002 ಇಲ್ಲಿ ನಿಮ್ಗೆ ಡೀಟೇಲ್ಸ್ ಹಾಕ್ಬಿಟ್ರೆ ನಿಮ್ಗೆ ಪೂರ್ತಿ PDF ಫೈಲೇ ಸಿಕ್ಬಿಡುತ್ತೆ. ಸೊ ಇಲ್ಲಿ ಡಿಸ್ಟಿಕ್, ಫಸ್ಟ್ ನೀವು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಫಸ್ಟ್ ಡಿಸ್ಟಿಕ್ ಹೆಸರು ಹಾಕಿ, ನಂತರ AC ನಂಬರ್. ಸೊ ನಿಮ್ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ತಾಲೂಕ್ ಬರುತ್ತೆ ಅದರದ್ದೆಲ್ಲ AC ನಂಬರು, ನಿಮ್ ತಾಲೂಕುದು AC ನಂಬರ್ ಯಾವ್ದು ಅದು ನಿಮ್ ಯಾರ್ದಾರ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಹೇಳ್ತಾರೆ. ಈಗಾಗ್ಲೇ ನಿಮ್ಗೆ AC ನಂಬರ್ ಅದು ಗೊತ್ತಾಗಿರ್ಬೋದು, ಆದ್ರೆ ನಿಮ್ ಹೆಸರು, ನಿಮ್ ಭಾಗ ಸಂಖ್ಯೆ ಅದ್ ಮಾತ್ರ ಗೊತ್ತಾಗಿಲ್ಲ ಅನ್ಕೋತೀನಿ. ಸೊ ಇಲ್ಲಿ ಹುಬ್ಳಿ ರೂರಲ್, ಕಲಬುರ್ಗಿ, ಕುಂದಗೋಳ, ಯಾಕಂದ್ರೆ ಧಾರವಾಡ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದೀನಲ್ಲ, ಇಲ್ಲಿ ನವಲಗುಂದ ನಾನು ಸೆಲೆಕ್ಟ್ ಮಾಡಿದೀನಿ. ನಿಮ್ ಧಾರವಾಡ ಡಿಸ್ಟಿಕ್, ಸಪೋಸ್ ನಿಮ್ ಡಿಸ್ಟಿಕ್ ಯಾವ್ದು ಅದ್ರಲ್ಲಿ ನಿಮ್ ತಾಲೂಕ್ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದೇ ನೆಕ್ಸ್ಟ್ ತಗೊಳುತ್ತೆ. ನೆಕ್ಸ್ಟ್ ಭಾಗ ಸಂಖ್ಯೆ. ಓಕೆ, ಇಲ್ಲಿ ಏನಾಗುತ್ತೆ, ನೀವು ಎಲ್ಲಿ ವೋಟ್ ಮಾಡ್ತಿದ್ದೀರಾ, ನಿಮ್ದು ತಂದೆ ಎಲ್ಲಿ ವೋಟ್ ಮಾಡ್ತಾ ಇದಾರೆ ಅಲ್ಲಿ ನೀವು ಭಾಗ ಸಂಖ್ಯೆ ಕೇಳಿದ್ರೆ ಕೊಡ್ತಾರೆ ಅವರು. ಪಾರ್ಟ್ ನಂಬರ್, ತಂದೆ ಅಥವಾ ತಾಯಿ ಯಾರಾದ್ರೂ ನಿಮ್ದು ಎಲ್ಲಿ ಲಾಸ್ಟ್ ಯಾವ ಊರಲ್ಲಿದ್ರು ಅಥವಾ ಯಾವ ಏರಿಯಾದಲ್ಲಿದ್ರು ಅದರ ಪಾರ್ಟ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ. 5+8 ಕೇಳಿದ್ದಾರೆ ಅವರು, 13 ಅಂತ ಹಾಕಿದೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಬಂದ್ಬಿಟ್ಟು ವ್ಯೂ ಆರ್ ಡೌನ್ಲೋಡ್ PDF. ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಅಥವಾ ನೀವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು. ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ, ಅದನ್ನ ಓಪನ್ ಮಾಡಿ. ನಂತರ ಇಲ್ಲಿ ನಿಮ್ಗೆ ಈ ಪೂರ್ತಿ PDF ಓಪನ್ ಆಗ್ಬಿಡುತ್ತೆ. ಓಕೆ ನೋಡಿ, 2002 ಮತದಾರರ ಪಟ್ಟಿ ಕರ್ನಾಟಕ. ಸೊ ನಾ ಯಾವ ಡೀಟೇಲ್ ಕೊಟ್ಟಿದ್ದೆ, ಧಾರವಾಡ ಡಿಸ್ಟಿಕ್ ನವಲಗುಂದ ತಾಲೂಕು, ಭಾಗ ಸಂಖ್ಯೆ 55. ಆ ಭಾಗ ಸಂಖ್ಯೆಯಲ್ಲಿ ಬರೋರು ಎಲ್ಲರ ಹೆಸರು ಇದರಲ್ಲಿರುತ್ತೆ. ಸೊ ನೀವು ಈ ತರ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನ ತಗೋಬಹುದು. ನೋಡಿ, ಪೂರ್ತಿ ಡೀಟೇಲ್ ಬಂದ್ಬಿಟ್ಟಿದೆ ಇಲ್ಲಿ. ಓಕೆ, ಎಲ್ಲರದು ಬಂದ್ಬಿಟ್ಟಿದೆ. ನೀವು ಈಸಿಯಾಗಿ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಯಾರಾದ್ರೂ ಡೀಟೇಲ್ ನ ಇಲ್ಲಿ ನೀವು ಹುಡುಕ್ಬಹುದು. ಸೊ ಅವ್ರು ಹೇಳಿರೋ ಪ್ರಕಾರ ನಾವು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಮಾತ್ರ ಹಾಕ್ಬೇಕಾಗತ್ತೆ. ಮತ್ತೆ ಯಾರ್ದು ಚಿಕ್ಕಪ್ಪ ಆಗ್ಲಿ ಚಿಕ್ಕಮ್ಮ ಆಗ್ಲಿ ಅವ್ರದ್ದು ಹಾಕೋ ಹಾಗಿಲ್ಲ. ಇಲ್ಲಿ ನೋಡಿ ಏನ್ ಬಂದಿದೆ, ಕ್ರಮ ಸಂಖ್ಯೆ ಬಂದಿದೆ, ಮನೆ ಸಂಖ್ಯೆ ಬಂದಿದೆ, ಮತದಾರರ ಹೆಸರು, ಸಂಬಂಧ ಅಂದ್ರೆ 2002 ಅವ್ರದ್ದು ಸಂಬಂಧದ ಹೆಸರು, ಹಾಗೆ ಸಂಬಂಧ ಏನು, ಅವ್ರ ಹೆಸರೇನು, ಓಕೆ, ಅವ್ರ ಏಜ್ ಎಷ್ಟು, ಎಲ್ಲ ಡೀಟೇಲ್ಸು ಇದರಲ್ಲಿ ನಿಮ್ಗೆ ಸಿಗುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.